ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ ನಾವೀಗ 1ನೇ ಸ್ಕಂದದ 19ನೇ ಅಧ್ಯಾಯದಲ್ಲಿದ್ದೇವೆ. 19ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜ ಇರುವಂತಹ ಗಂಗಾ ತೀರಕ್ಕೆ ಶುಕಮುನಿಗಳ ಆಗಮನವನ್ನು ನೋಡಿದ್ದೇವೆ. ಶುಕಮುನಿಗಳ ಬಗ್ಗೆ ವಿವರಣೆಯನ್ನೂ ನೋಡಿದ್ದೇವೆ. ಅದನ್ನು ಮುಂದುವರಿಸ್ತಾ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 19ನೇ ಅಧ್ಯಾಯದ 28ನೇ ಶ್ಲೋಕದಿಂದ ಪ್ರಾರಂಭ ಆಗ್ತಾ ಇದೆ. ಶ್ಯಾಮಂ ಸದಾಪಿ ವ್ಯವಯೋ ಅಂಗಲಕ್ಷ್ಮ್ಯ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ ಪ್ರತ್ಯುತ್ಥಿತಾಸ್ತೆ ಮುನಯಸ್ವಾಸನೇಭ್ಯ ಸ್ತಲ್ಲಕ್ಷಣಜ್ಞಾಪಿ ಗೂಢವರ್ಚಸಂ. ಶುಕಮುನಿಗಳು ಶ್ಯಾಮಲ ವರ್ಣದವರಾಗಿದ್ದು ಯೌವನದಿಂದಾಗಿ ಸ್ಫುರದ್ರೂಪಿಗಳಾಗಿದ್ದರು. ಅವರು ತಮ್ಮ ದೇಹದ ಕಾಂತಿ ಮತ್ತು ಆಕರ್ಷಕ ಮಂದಹಾಸದಿಂದಾಗಿ ಮಹಿಳೆಯರಿಗೆ ಮೋಹಕರಾಗಿದ್ದರು. ತಮ್ಮ ಸ್ವಾಭಾವಿಕ ಉಜ್ವಲ ಭೂಷಣಗಳನ್ನು ಅಡಗಿಸಿಕೊಳ್ಳಲು ಅವರು ಪ್ರಯತ್ನಿಸಿದರು. ಆದರೆ ಅಲ್ಲಿ ನೆರೆದಿದ್ದ ಋಷಿಗಳು ಮುಖ ಸಾಮುದ್ರಿಕ ಕಲೆಗಳಲ್ಲಿ ತಜ್ಞರಾಗಿದ್ದರು. ಆದ್ದರಿಂದ ಅವರೆಲ್ಲ ತಮ್ಮ ಪೀಠಗಳಿಂದ ಎದ್ದು ನಿಂತು ಶುಕಮುನಿಗಳನ್ನು ಗೌರವಿಸಿದರು. ಮುಂದಿನ ಶ್ಲೋಕ 29ನೇ ಶ್ಲೋಕ. ಸ ವಿಷ್ಣುರಾತೋತಿಥಯ ಆಗತಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ ತತೋ ನಿವೃತ್ತಾ ಹ್ಯಬುಧಾ ಸ್ತ್ರಿಯೋರ್ಭಕ ಮಹಾಸನೆ ಸೋಪವಿವೇಶ ಪೂಜಿತಃ. ವಿಷ್ಣುರಾತ ಅಂದರೆ ಸದಾಕಾಲ ವಿಷ್ಣುವಿನಿಂದ ರಕ್ಷಿತನಾದವನು ಎಂದು ಪ್ರಸಿದ್ಧನಾಗಿದ್ದ ಪರೀಕ್ಷಿತ ಮಹಾರಾಜನು ಮುಖ್ಯ ಅತಿಥಿಗಳಾದ ಶುಕಮುನಿಗಳನ್ನು ಸ್ವಾಗತಿಸಲು ತಲೆಬಾಗಿದನು. ಆಗ ಎಲ್ಲ ಅಜ್ಞಾನಿ ಮಹಿಳೆಯರು ಮತ್ತು ಬಾಲಕರು ಶ್ರೀಲ ಶುಕಮುನಿಗಳನ್ನು ಹಿಂಬಾಲಿಸುವುದನ್ನು ನಿಲ್ಲಿಸಿದರು. ಎಲ್ಲರಿಂದ ಗೌರವ ಸ್ವೀಕರಿಸಿದ ಶುಕಮುನಿಗಳು ತಮ್ಮ ಮಹೋನ್ನತ ಆಸನದಲ್ಲಿ ಕುಳಿತರು. ಶುಕಮುನಿಗಳು ಸಭೆಗೆ ಆಗಮಿಸಿದಾಗ ಶ್ರೀಲ ವೇದವ್ಯಾಸರು, ನಾರದರು ಮತ್ತು ಇನ್ನು ಕೆಲವರು ಹೊರತಾಗಿ ಪ್ರತಿಯೊಬ್ಬರೂ ಎದ್ದು ನಿಂತರು ಮತ್ತು ಮಹಾನ್ ಭಗವದ್ಭಕ್ತರೊಬ್ಬರನ್ನು ಸ್ವಾಗತಿಸಲು ಸಂತೋಷಭರಿತನಾದ ಪರೀಕ್ಷಿತ ಮಹಾರಾಜನು ಅವರ ಮುಂದೆ ದೀರ್ಘದಂಡ ಪ್ರಣಾಮ ಮಾಡಿದನು. ಶುಕಮುನಿಗಳು ಕೂಡ ಆಲಿಂಗನ, ಹಸ್ತಲಾಘವ, ತಲೆದೂಗುವಿಕೆಗಳಿಂದ ಹಾಗೂ ವಿಶೇಷವಾಗಿ ತಮ್ಮ ತಂದೆ ಮತ್ತು ನಾರದ ಮುನಿಗಳಿಗೆ ತಲೆಬಾಗುವ ಮೂಲಕ ಕುಶಲ ಪ್ರಶ್ನೆ ಮಾಡಿದರು. ಹೀಗೆ ಅವರಿಗೆ ಸಭೆಯಲ್ಲಿ ಅಧ್ಯಕ್ಷ ಪೀಠ ನೀಡಲಾಯಿತು. ಮಹಾರಾಜ ಮತ್ತು ಋಷಿಗಳು ಅವರನ್ನು ಈ ರೀತಿ ಸ್ವಾಗತಿಸಿದಾಗ ಅವರನ್ನು ಹಿಂಬಾಲಿಸಿ ಬಂದ ಬೀದಿಯ ಬಾಲಕರು ಮತ್ತು ಮಂದಮತಿ ಮಹಿಳೆಯರು ಆಶ್ಚರ್ಯಚಕಿತರಾದರು ಮತ್ತು ಭಯಪಟ್ಟರು. ಅವರು ತಮ್ಮ ತಿಳಿಗೇಡಿತನದ ಕೃತ್ಯಗಳನ್ನು ನಿಲ್ಲಿಸಿದರು. ಇಡೀ ವಾತಾವರಣ ಶಾಂತ ಗಂಭೀರವಾಯಿತು. ಮುಂದಿನ ಶ್ಲೋಕ 30ನೇ ಶ್ಲೋಕ. ಸಸಂವ್ರತಸ್ತತ್ರ ಮಹಾನ್ ಮಹೀಯಸಾಂ ಬ್ರಹ್ಮರ್ಷಿ ರಾಜರ್ಷಿ ದೇವರ್ಷಿ ಸಂಘೈಃ ವ್ಯರೋಚತಾಲಂ ಭಗವಾನ್ಯತೇಂದುಃ ಗ್ರಹಋಕ್ಷತಾರಾನಿಕರೈಃ ಪರೀತಃ. ನಕ್ಷತ್ರಗಳು, ಗ್ರಹಗಳು ಮತ್ತು ಆಕಾಶಸ್ಥಕಾಯಗಳಿಂದ ಸುತ್ತುವರಿಯಲ್ಪಟ್ಟ ಚಂದ್ರನಂತೆ ಆಗ ಶುಕಮುನಿಗಳು ಸಂತರಾದ ಋಷಿಗಳು ಮತ್ತು ದೇವತೆಗಳಿಂದ ಸುತ್ತುವರಿಯಲ್ಪಟ್ಟರು. ಅವರ ಸಾನ್ನಿಧ್ಯವು ಜಾಜ್ವಲ್ಯಮಾನವಾಗಿತ್ತು. ಎಲ್ಲರೂ ಅವರನ್ನು ಗೌರವದಿಂದ ಕಂಡರು. ಋಷಿಪುಂಗವರ ಮಹಾಸಭೆಯಲ್ಲಿ ಬ್ರಹ್ಮರ್ಷಿ ವೇದವ್ಯಾಸರು, ದೇವಋಷಿ ನಾರದರು, ಕ್ಷತ್ರಿಯ ರಾಜರ ಮಹಾಪಾಲಕರಾದ ಪರಶುರಾಮರು ಮೊದಲಾದವರು ಇದ್ದರು. ಅವರಲ್ಲಿ ಕೆಲವರು ಭಗವಂತನ ಶಕ್ತಿಶಾಲಿ ಅವತಾರವಾಗಿದ್ದರು. ಶುಕಮುನಿಗಳು ಬ್ರಹ್ಮರ್ಷಿಯಾಗಲಿ, ರಾಜಋಷಿಯಾಗಲಿ ಅಥವಾ ದೇವಋಷಿಯಾಗಿರಲಿ ಆಗಿರಲಿಲ್ಲ. ಇಲ್ಲವೇ ನಾರದ, ವ್ಯಾಸ ಅಥವಾ ಪರಶುರಾಮರಂತೆ ಅವತಾರ ಪುರುಷರೂ ಆಗಿರಲಿಲ್ಲ. ಆದರೂ ಅವರು ಗೌರವವನ್ನು ಪಡೆಯುವುದರಲ್ಲಿ ಎಲ್ಲರನ್ನೂ ಮೀರಿಸಿದ್ದರು. ಎಂದರೆ ಪ್ರಪಂಚದಲ್ಲಿ ಭಗವದ್ಭಕ್ತನು ಸ್ವಯಂ ಭಗವಂತನಿಗಿಂತ ಹೆಚ್ಚು ಗೌರವಾನ್ವಿತನು ಎಂದು ಇದರ ಅರ್ಥ. ಆದ್ದರಿಂದ ಯಾರೊಬ್ಬರೂ ಶುಕಮುನಿಗಳಂತಹ ಭಕ್ತರ ಮಹತ್ವವನ್ನು ಎಂದಿಗೂ ಕಡಿಮೆಯಾಗಿ ಭಾವಿಸಬಾರದು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.